ಅವರೆಲ್ಲ ಬಡವರ ಮಕ್ಕಳು ಡಿ ಬಾಸ್ನ ನಂಬಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವರ ಬದುಕು ಬರ್ಬಾದ್ ಆಗ್ಬಿಟ್ಟಿದೆ. ಬೇಲ್ ಸಿಕ್ಕಿದ್ರು ಕೂಡ 8 ದಿನಗಳಿಂದ ಬಿಡುಗಡೆನೆ ಆಗದೆ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜಗ್ಗುದಾದ ನಂಬಿದ್ದಕ್ಕೆ ಜೈಲೇ ಗತಿ. ಬಡವರ ಮಕ್ಕಳಿಗಿಲ್ಲ ಬಿಡುಗಡೆ ಭಾಗ್ಯ. ತೆರೆ ಮೇಲೆ ಗಂಡಸ್ತನದ ಡೈಲಾಗ್ ಹೊಡಿತಿದ್ದ ದರ್ಶನದ್ದು ನಿಜ ಜೀವನದಲ್ಲಿ ಹುತ್ತರ ನಭೋಕೆ ದುಡ್ಡಿನ ಆಸೆ ತೋರಿಸಿ ಬಡವರ ಮಕ್ಕಳನ್ನ ಸರೆಂಡರ್ ಮಾಡಿಸಿದ್ದ. ದುರಂತ ಅಂದ್ರೆ ಪೊಲೀಸರಿಗೆ ಶರಣಾಗಿದ್ದ ಆ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ, ಆದ್ರೆ ಬಿಡುಗಡೆಯ ಭಾಗ್ಯವೇ ಸಿಕ್ಕಿಲ್ಲ. ದರ್ಶನ್ ಮಾತು ನಂಬಿ ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಕಾಕಿಗೆ ಶರಣಾಗಿದ್ರು. ನಾವೇ ರೇಣುಕಸ್ವಾಮಿಯನ್ನ ಸಾಯಿಸಿದ್ದು ಅಂತ ಸರೆಂಡರ್ ಆಗಿದ್ರು. ಆದ್ರೆ ಈ 3 ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದ್ರು. 8 ದಿನಗಳಿಂದ ಜೈಲಿನಿಂದ ಹೊರಬರಲಾಗದೆ ಪರದಾಡ್ತಿದ್ದಾರೆ. ಬೇಲ್ ಶ್ಯೂರಿಟಿಗೆ 2 ಲಕ್ಷ ಹಣ ಇಲ್ಲದೆ 2 ಶ್ಯೂರಿಟಿದಾರರನ್ನ ಹೊಂದಿಸಲಾಗದೆ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಈ ಪೊರ್ಕಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದ್ದಿದ್ರೆ ಬಡವರ ಮಕ್ಕಳನ್ನ ಜೈಲು ಪಾಲಾಗುವಂತೆ ಮಾಡ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುತ್ತಿರ್ಲಿಲ್ಲ. ನಿಜವಾಗಿಯೂ ಇವನು ಹೀರೋ ಅನ್ನೋ ಪದಕ್ಕೆ ನಾಲಾಯಕ್ಕು. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅವರೆಲ್ಲ ಬಡವರ ಮಕ್ಕಳು ಡಿ ಬಾಸ್ನ ನಂಬಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವರ ಬದುಕು ಬರ್ಬಾದ್ ಆಗ್ಬಿಟ್ಟಿದೆ. ಬೇಲ್ ಸಿಕ್ಕಿದ್ರು ಕೂಡ 8 ದಿನಗಳಿಂದ ಬಿಡುಗಡೆನೆ ಆಗದೆ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜಗ್ಗುದಾದ ನಂಬಿದ್ದಕ್ಕೆ ಜೈಲೇ ಗತಿ. ಬಡವರ ಮಕ್ಕಳಿಗಿಲ್ಲ ಬಿಡುಗಡೆ ಭಾಗ್ಯ. ತೆರೆ ಮೇಲೆ ಗಂಡಸ್ತನದ ಡೈಲಾಗ್ ಹೊಡಿತಿದ್ದ ದರ್ಶನದ್ದು ನಿಜ ಜೀವನದಲ್ಲಿ ಹುತ್ತರ ನಭೋಕೆ ದುಡ್ಡಿನ ಆಸೆ ತೋರಿಸಿ ಬಡವರ ಮಕ್ಕಳನ್ನ ಸರೆಂಡರ್ ಮಾಡಿಸಿದ್ದ. ದುರಂತ ಅಂದ್ರೆ ಪೊಲೀಸರಿಗೆ ಶರಣಾಗಿದ್ದ ಆ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ, ಆದ್ರೆ ಬಿಡುಗಡೆಯ ಭಾಗ್ಯವೇ ಸಿಕ್ಕಿಲ್ಲ. ದರ್ಶನ್ ಮಾತು ನಂಬಿ ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಕಾಕಿಗೆ ಶರಣಾಗಿದ್ರು. ನಾವೇ ರೇಣುಕಸ್ವಾಮಿಯನ್ನ ಸಾಯಿಸಿದ್ದು ಅಂತ ಸರೆಂಡರ್ ಆಗಿದ್ರು. ಆದ್ರೆ ಈ 3 ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದ್ರು. 8 ದಿನಗಳಿಂದ ಜೈಲಿನಿಂದ ಹೊರಬರಲಾಗದೆ ಪರದಾಡ್ತಿದ್ದಾರೆ. ಬೇಲ್ ಶ್ಯೂರಿಟಿಗೆ 2 ಲಕ್ಷ ಹಣ ಇಲ್ಲದೆ 2 ಶ್ಯೂರಿಟಿದಾರರನ್ನ ಹೊಂದಿಸಲಾಗದೆ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಈ ಪೊರ್ಕಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದ್ದಿದ್ರೆ ಬಡವರ ಮಕ್ಕಳನ್ನ ಜೈಲು ಪಾಲಾಗುವಂತೆ ಮಾಡ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುತ್ತಿರ್ಲಿಲ್ಲ. ನಿಜವಾಗಿಯೂ ಇವನು ಹೀರೋ ಅನ್ನೋ ಪದಕ್ಕೆ ನಾಲಾಯಕ್ಕು. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅವರೆಲ್ಲ ಬಡವರ ಮಕ್ಕಳು ಡಿ ಬಾಸ್ನ ನಂಬಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವರ ಬದುಕು ಬರ್ಬಾದ್ ಆಗ್ಬಿಟ್ಟಿದೆ. ಬೇಲ್ ಸಿಕ್ಕಿದ್ರು ಕೂಡ 8 ದಿನಗಳಿಂದ ಬಿಡುಗಡೆನೆ ಆಗದೆ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜಗ್ಗುದಾದ ನಂಬಿದ್ದಕ್ಕೆ ಜೈಲೇ ಗತಿ. ಬಡವರ ಮಕ್ಕಳಿಗಿಲ್ಲ ಬಿಡುಗಡೆ ಭಾಗ್ಯ. ತೆರೆ ಮೇಲೆ ಗಂಡಸ್ತನದ ಡೈಲಾಗ್ ಹೊಡಿತಿದ್ದ ದರ್ಶನದ್ದು ನಿಜ ಜೀವನದಲ್ಲಿ ಹುತ್ತರ ನಭೋಕೆ ದುಡ್ಡಿನ ಆಸೆ ತೋರಿಸಿ ಬಡವರ ಮಕ್ಕಳನ್ನ ಸರೆಂಡರ್ ಮಾಡಿಸಿದ್ದ. ದುರಂತ ಅಂದ್ರೆ ಪೊಲೀಸರಿಗೆ ಶರಣಾಗಿದ್ದ ಆ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ, ಆದ್ರೆ ಬಿಡುಗಡೆಯ ಭಾಗ್ಯವೇ ಸಿಕ್ಕಿಲ್ಲ. ದರ್ಶನ್ ಮಾತು ನಂಬಿ ಕೇಶವ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಕಾಕಿಗೆ ಶರಣಾಗಿದ್ರು. ನಾವೇ ರೇಣುಕಸ್ವಾಮಿಯನ್ನ ಸಾಯಿಸಿದ್ದು ಅಂತ ಸರೆಂಡರ್ ಆಗಿದ್ರು. ಆದ್ರೆ ಈ 3 ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದ್ರು. 8 ದಿನಗಳಿಂದ ಜೈಲಿನಿಂದ ಹೊರಬರಲಾಗದೆ ಪರದಾಡ್ತಿದ್ದಾರೆ.
ಬೇಲ್ ಶ್ಯೂರಿಟಿಗೆ 2 ಲಕ್ಷ ಹಣ ಇಲ್ಲದೆ ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲಾಗದೆ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಈ ಪೊರ್ಕಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದ್ದಿದ್ರೆ ಬಡವರ ಮಕ್ಕಳನ್ನ ಜೈಲು ಪಾಲಾಗುವಂತೆ ಮಾಡ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುತ್ತಿರಲಿಲ್ಲ. ನಿಜವಾಗಿಯೂ ಇವನು ಹೀರೋ ಅನ್ನೋ ಪದಕ್ಕೆ ನಾಲಾಯಕ್ಕು. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅವರೆಲ್ಲ ಬಡವರ ಮಕ್ಕಳು ಡಿ ಬಾಸ್ನ ನಂಬಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವರ ಬದುಕು ಬರ್ಬಾದ್ ಆಗ್ಬಿಟ್ಟಿದೆ. ಬೇಲ್ ಸಿಕ್ಕಿದ್ರು ಕೂಡ 8 ದಿನಗಳಿಂದ ಬಿಡುಗಡೆನೆ ಆಗದೆ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜಗ್ಗುದಾದ ನಂಬಿದ್ದಕ್ಕೆ ಜೈಲೇ ಗತಿ. ಬಡವರ ಮಕ್ಕಳಿಗಿಲ್ಲ ಬಿಡುಗಡೆ ಭಾಗ್ಯ. ತೆರೆ ಮೇಲೆ ಗಂಡಸ್ತನದ ಡೈಲಾಗ್ ಹೊಡಿತಿದ್ದ ದರ್ಶನದ್ದು ನಿಜ ಜೀವನದಲ್ಲಿ ಹುತ್ತರ ನಭೋಕೆ ದುಡ್ಡಿನ ಆಸೆ ತೋರಿಸಿ ಬಡವರ ಮಕ್ಕಳನ್ನ ಸರೆಂಡರ್ ಮಾಡಿಸಿದ. ದುರಂತ ಅಂದ್ರೆ ಪೊಲೀಸರಿಗೆ ಶರಣಾಗಿದ್ದ ಆ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ, ಆದ್ರೆ ಬಿಡುಗಡೆಯ ಭಾಗ್ಯವೇ ಸಿಕ್ಕಿಲ್ಲ. ದರ್ಶನ್ ಮಾತು ನಂಬಿ ಕೇಶವ್ ಮೂರ್ತಿ, ಕಾರ್ತಿಕ್, ನಿಖಿಲ್ ನಾಯಕ್ ಕಾಕಿಗೆ ಶರಣಾಗಿದ್ರು. ನಾವೇ ರೇಣುಕಸ್ವಾಮಿಯನ್ನ ಸಾಯಿಸಿದ್ದು ಅಂತ ಸರೆಂಡರ್ ಆಗಿದ್ರು. ಆದ್ರೆ ಈ 3 ಆರೋಪಿಗಳಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದ್ರು 8 ದಿನಗಳಿಂದ ಜೈಲಿನಿಂದ ಹೊರಬರಲಾಗದೆ ಪರದಾಡ್ತಿದ್ದಾರೆ. ಬೇಲ್ ಶ್ಯೂರಿಟಿಗೆ 2 ಲಕ್ಷ ಹಣ ಇಲ್ಲದೆ ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲಾಗದೆ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಈ ಪೊರ್ಕಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದ್ದಿದ್ರೆ ಬಡವರ ಮಕ್ಕಳನ್ನ ಜೈಲು ಪಾಲಾಗುವಂತೆ ಮಾಡ್ತಿರ್ಲಿಲ್ಲ. ತಾನು ಮಾಡಿದ ತಪ್ಪಿಗೆ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುತ್ತಿರಲಿಲ್ಲ. ನಿಜವಾಗಿಯೂ ಇವನು ಹೀರೋ ಅನ್ನೋ ಪದಕ್ಕೆ ನಾಲಾಯಕ್ಕು. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅವರೆಲ್ಲ ಬಡವರ ಮಕ್ಕಳು ಡಿ ಬಾಸ್ನ ನಂಬಿ ಕೊಲೆ ಆರೋಪವನ್ನ ಮೈ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವರ ಬದುಕು ಬರ್ಬಾದ್ ಆಗ್ಬಿಟ್ಟಿದೆ. ಬೇಲ್ ಸಿಕ್ಕಿದ್ರು ಕೂಡ 8 ದಿನಗಳಿಂದ ಬಿಡುಗಡೆನೆ ಆಗದೆ ಇನ್ನೂ ಕೂಡ ಕಂಬಿ ಎಣಿಸ್ತಾ ಇದ್ದಾರೆ. ಜಗ್ಗುದಾದ ನಂಬಿದ್ದಕ್ಕೆ ಜೈಲೇ ಗತಿ. ಬಡವರ ಮಕ್ಕಳಿಗಿಲ್ಲ ಬಿಡುಗಡೆ ಭಾಗ್ಯ. ತೆರೆ ಮೇಲೆ ಗಂಡಸ್ತನದ ಡೈಲಾಗ್ ಹೊಡಿತಿದ್ದ ದರ್ಶನದ್ದು ನಿಜ ಜೀವನದಲ್ಲಿ ಹುತ್ತರ